ಪ್ಯಾಸಿವ್ ವಾಯ್ಸ್ ಕರ್ಮಣಿ ಪ್ರಯೋಗ. ಪ್ಯಾಸಿವ್ ವಾಯ್ಸ್ ಕರ್ಮಣಿ ಪ್ರಯೋಗ. ಒಂದು ವಾಕ್ಯದಲ್ಲಿ ಕೆಲಸವನ್ನು ಮಾಡುವವನಿಗಿಂತ ಕೆಲಸಕ್ಕೆ ಅಥವಾ ಕರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದಾಗ ಅದನ್ನು ಪ್ಯಾಸಿವ್ ವಾಯ್ಸ್ ಎನ್ನಲಾಗುತ್ತದೆ. ಅಂದರೆ ಒಂದು ವಾಕ್ಯದಲ್ಲಿ ಕೆಲಸವನ್ನು ಮಾಡುವವನಿಗಿಂತ ಸಬ್ಜೆಕ್ಟ್, ಕೆಲಸಕ್ಕೆ ಅಥವಾ ಕರ್ಮಕ್ಕೆ ಆಬ್ಜೆಕ್ಟ್ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರೆ ಅದಕ್ಕೆ ಪ್ಯಾಸಿವ್ ವಾಯ್ಸ್ ಅನ್ನುತ್ತಾರೆ. ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ, ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಏನು ಹಾಗಂದರೆ ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು, ಪ್ಯಾಸಿವ್ ವಾಯ್ಸ್ ಅಂದರೆ ಏನು, ಆ ವಾಕ್ಯಗಳನ್ನು ಹೇಗೆ ಮಾಡುವುದು ನೋಡಿ. ಆ್ಯಕ್ಟಿವ್ ವಾಯ್ಸ್ ಅಂದರೆ ಕರ್ತರಿ ಪ್ರಯೋಗ. ಇಲ್ಲಿ ಕೆಲಸ ಮಾಡುವ ವ್ಯಕ್ತಿ ಮೊದಲು ಬರುತ್ತಾನೆ. ಆ್ಯಕ್ಟಿವ್ ವಾಯ್ಸ್ ಅಂದರೆ ಕರ್ತರಿ ಅಂದರೆ ಕರ್ತ ಇಂಪಾರ್ಟೆಂಟ್, ಕೆಲಸ ಮಾಡುವ ವ್ಯಕ್ತಿ ಮೊದಲು ಬರುತ್ತಾನೆ. ಉದಾಹರಣೆಗೆ, ರಾಮನು ಹಣ್ಣನ್ನು ತಿಂದನು. ಯಾರು ಹಣ್ಣು ತಿಂದದ್ದು? ರಾಮ. ಯಾರಿಗೆ ಪ್ರಾಮುಖ್ಯತೆ? ರಾಮನಿಗೆ. ರಾಮನಿಗೆ ಪ್ರಾಮುಖ್ಯತೆ. ರಾಮನು ಹಣ್ಣನ್ನು ತಿಂದನು. ಪ್ಯಾಸಿವ್ ವಾಯ್ಸ್ ಅಂದರೆ ಏನು? ಕರ್ಮಣಿ ಪ್ರಯೋಗ. ಇಲ್ಲಿ ಕೆಲಸಕ್ಕೊಳಗಾದ ವಸ್ತು ಅಥವಾ ಕ್ರಿಯೆ ಮೊದಲು ಬರುತ್ತದೆ. ವಸ್ತು ಅಥವಾ ವ್ಯಕ್ತಿ ಯಾರ ಮೇಲೆ ಕ್ರಿಯೆ ಆಗ್ತದೋ ಅದು ಮೊದಲು ಬರ್ತದೆ. ಪ್ಯಾಸಿವ್ ವಾಯ್ಸ್ ಕರ್ಮಣಿ ಪ್ರಯೋಗ. ಈ ವಾಕ್ಯದಲ್ಲಿ ಹಣ್ಣು ಮೊದಲು ಬರಬೇಕು. ಯಾಕೆಂದರೆ ಕೆಲಸಕ್ಕೊಳಗಾದ ವಸ್ತು ಹಣ್ಣು. ಉದಾಹರಣೆಗೆ, ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು. ಹಣ್ಣಿಗೆ ಪ್ರಾಮುಖ್ಯತೆ. ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ನೋಡೋಣ. ಆ್ಯಮ್ ಈಸ್ ಆರ್ ಪ್ಲಸ್ ವರ್ಬ್ ಥರ್ಡ್, ಪಾಸ್ಟ್ ಪಾರ್ಟಿಸಿಪಲ್. ಪ್ಯಾಸಿವ್ ವಾಯ್ಸ್ನ ಮೊದಲ ರೂಲ್ ಏನಂದರೆ ಇಲ್ಲಿ ಎಲ್ಲ ಕಾಲಗಳಲ್ಲೂ ವರ್ಬ್ ಥರ್ಡ್ ಬರ್ತದೆ, ಥರ್ಡ್ ವರ್ಬ್. ಪ್ಯಾಸಿವ್ ವಾಯ್ಸ್ನಲ್ಲಿ ಇಲ್ಲಿ ಕೆಲಸ ಮಾಡುವವರಿಗಿಂತ ಯಾರಿಗೆ ಅಥವಾ ಯಾವುದಕ್ಕೆ ಕೆಲಸ ನಡೆಯುತ್ತಿದೆ ಎಂಬುದು ಮುಖ್ಯವಾಗಿರುತ್ತದೆ. ಕೆಲಸ ಮಾಡುವವರಿಗಿಂತ ಯಾರಿಗೆ ಅಥವಾ ಯಾವುದಕ್ಕೆ ಕೆಲಸ ನಡೆಯುತ್ತಿದೆ ಎಂಬುದು ಮುಖ್ಯವಾಗುತ್ತದೆ. ಈಗ ಆ್ಯಮ್ ಎಲ್ಲಿ ಬರ್ತದೆ? ಐ ಜೊತೆ ಬರ್ತದೆ ಅಲ್ವಾ? ಐ ಆ್ಯಮ್. ಆ್ಯಮ್ ಜೊತೆನೂ ವರ್ಬ್ ಥರ್ಡೇ ಬರ್ತದೆ ನೋಡಿ. ಐ ಆಮ್ ಸಿಲೆಕ್ಟೆಡ್ ಫಾರ್ ದ ಜಾಬ್. ನಾನು ಕೆಲಸಕ್ಕೆ ಆಯ್ಕೆಯಾಗಿದ್ದೇನೆ, ಆಯ್ಕೆ ಮಾಡಲ್ಪಟ್ಟಿದ್ದೇನೆ. ಐ ಆಮ್ ಸಿಲೆಕ್ಟೆಡ್ ಫಾರ್ ದ ಜಾಬ್. ಐ ಆಮ್ ಇನ್ವೈಟೆಡ್ ಟು ದ ಪಾರ್ಟಿ. ನಾನು ಪಾರ್ಟಿಗೆ ಆಹ್ವಾನಿಸಲ್ಪಟ್ಟಿದ್ದೇನೆ. ಐ ಆಮ್ ಇನ್ವೈಟೆಡ್ ಟು ದ ಪಾರ್ಟಿ. ಐ ಆಮ್ ಪನಿಷ್ಡ್ ಬೈ ದ ಟೀಚರ್. ನಾನು ಶಿಕ್ಷಕರಿಂದ ಶಿಕ್ಷಿಸಲ್ಪಟ್ಟಿದ್ದೇನೆ. ಐ ಆಮ್ ಪನಿಷ್ಡ್ ಬೈ ದ ಟೀಚರ್. ಈಗ ಈಸ್ ಎಲ್ಲಿ ಬರ್ತದೆ? ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆ ಈಸ್ ಬರ್ತದೆ. ಬಟ್ ಇಲ್ಲೂ ವರ್ಬ್ ಥರ್ಡ್ ಕಂಪಲ್ಸರಿ. ಕ್ರಿಕೆಟ್ ಈಸ್ ಪ್ಲೇಡ್ ಇನ್ ಇಂಡಿಯಾ. ಕ್ರಿಕೆಟ್ ಭಾರತದಲ್ಲಿ ಆಡಲ್ಪಡುತ್ತದೆ. ಕ್ರಿಕೆಟ್ ಈಸ್ ಪ್ಲೇಡ್ ಇನ್ ಇಂಡಿಯಾ. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ಇಂಗ್ಲಿಷ್ ಪ್ರಪಂಚದಾದ್ಯಂತ ಮಾತನಾಡಲ್ಪಡುತ್ತದೆ. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ದ ಕಾರ್ ಈಸ್ ವಾಶ್ಡ್ ಎವ್ರಿ ಸಂಡೇ. ಕಾರು ಪ್ರತಿ ಭಾನುವಾರ ತೊಳೆಯಲ್ಪಡುತ್ತದೆ. ದ ಕಾರ್ ಈಸ್ ವಾಶ್ಡ್ ಎವ್ರಿ ಸಂಡೇ. ಕಾರು ಪ್ರತಿ ಭಾನುವಾರ ತೊಳೆಯಲ್ಪಡುತ್ತದೆ. ಆರ್ ಪ್ಲಸ್ ವರ್ಬ್ ಥರ್ಡ್. ಆರ್ ಎಲ್ಲಿ ಬರ್ತದೆ? ಯು, ವಿ, ದೇ ಮತ್ತು ಬಹುವಚನ ಪ್ಲೂರಲ್ಸ್ಗಳ ಜೊತೆ ಆರ್ ಬರ್ತದೆ. ಮ್ಯಾಂಗೋಸ್ ಆರ್ ಗ್ರೋನ್ ಇನ್ ಇಂಡಿಯಾ. ಮಾವಿನ ಹಣ್ಣುಗಳು ಭಾರತದಲ್ಲಿ ಬೆಳೆಯಲ್ಪಡುತ್ತವೆ. ಮ್ಯಾಂಗೋಸ್ ಆರ್ ಗ್ರೋನ್ ಇನ್ ಇಂಡಿಯಾ. ದೇ ಆರ್ ಪನಿಷ್ಡ್ ಫಾರ್ ದೇರ್ ಮಿಸ್ಟೇಕ್. ಅವರು ತಮ್ಮ ತಪ್ಪಿಗಾಗಿ ಶಿಕ್ಷಿಸಲ್ಪಡುತ್ತಾರೆ. ದೇ ಆರ್ ಪನಿಷ್ಡ್ ಫಾರ್ ದೇರ್ ಮಿಸ್ಟೇಕ್. ಅವರು ತಮ್ಮ ತಪ್ಪಿಗಾಗಿ ಶಿಕ್ಷಿಸಲ್ಪಡುತ್ತಾರೆ. ಸ್ಟೂಡೆಂಟ್ಸ್ ಆರ್ ಟಾಟ್ ಬೈ ದ ಪ್ರೊಫೆಸರ್. ವಿದ್ಯಾರ್ಥಿಗಳು ಪ್ರೊಫೆಸರ್ನಿಂದ ಕಲಿಸಲ್ಪಡುತ್ತಾರೆ. ಸ್ಟೂಡೆಂಟ್ಸ್ ಆರ್ ಟಾಟ್ ಬೈ ದ ಪ್ರೊಫೆಸರ್. ವಿದ್ಯಾರ್ಥಿಗಳು ಪ್ರೊಫೆಸರ್ನಿಂದ ಕಲಿಸಲ್ಪಡುತ್ತಾರೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಈಗ ನಿಮಗೆ ಒಂದು ವಿಷಯ ಹೇಳಿಕೊಟ್ಟು, ಅದು ಏನು ಅಂದರೆ, ನಾನು
ಕಂಪ್ಲೀಟ್ ಗ್ರಾಮರ್, ಸ್ಕೂಲ್ ಕಾಲೇಜ್ ಗ್ರಾಮರನ್ನು ಕಂಪ್ಲೀಟಾಗಿ ಕವರ್ ಮಾಡ್ತೇನೆ. ಈಗ ನಾನು ಜಸ್ಟ್ ನಿಮಗೆ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ ಇಂಟ್ರಡಕ್ಷನ್ ಅಷ್ಟೇ ಮಾಡ್ತಾ ಇದ್ದೆ. ಇನ್ನೂ ಇದರಲ್ಲಿ ನಾನು ಡಿಟೇಲಲ್ಲಿ ಕಲಿಸ್ಲಿಕ್ಕುಂಟು. ಹಾಗಾಗಿ ಯಾರಾದರೂ ಕಂಪ್ಲೀಟ್ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನನ್ನ ಕೋರ್ಸಿಗೆ ಜಾಯಿನ್ ಮಾಡಿ. ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನಾನು ಕಂಪ್ಲೀಟ್ ಡೀಟೇಲ್ ಕಳಿಸ್ತೇನೆ. ನಾನು ವಿಡಿಯೋ ಕೋರ್ಸನ್ನೇ ಮಾಡೋದು. ಆನ್ಲೈನ್ ಹೆಚ್ಚಾಗಿ ಕಲಿಸ್ಲಿಕ್ಕೆ ಹೋದರೆ ತುಂಬ ಟೈಮ್ ತಾಗ್ತದೆ, ಕಲೀಲಿಕ್ಕೆ ಆಗೋದಿಲ್ಲ. ಸೊ ನಾನು ಒಂದು 15 ನಿಮಿಷದ ವಿಡಿಯೋ ಮಾಡಿ ದಿನ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ನೀವು ಅದನ್ನು ನನ್ನ ಜೊತೆ ರಿಪೀಟ್ ಮಾಡಬೇಕು. ಅಲ್ಲಿ ನೀವು ಪೆನ್ ಪುಸ್ತಕ ತೊಗೊಂಡು ಬರೀಲಿಕ್ಕೇನಿಲ್ಲ. ನಾನು ಏನು ಹೇಳ್ತೇನೋ ಅದನ್ನು 2 ಸಲ ಹೇಳಿರ್ತೇನೆ. ನನ್ನ ಜೊತೆ ನೀವು ರಿಪೀಟ್ ಮಾಡಬೇಕು. ಹೀಗೆ ರಿಪೀಟ್ ಮಾಡ್ತಾ ಮಾಡ್ತಾ ನೀವು 3 ತಿಂಗಳ ಕೋರ್ಸ್ ಅದು. 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತೀರಿ. ಯಾಕಂದರೆ ಆ 3 ತಿಂಗಳಲ್ಲಿ ನಾನು ಸಾಧಾರಣ 97ಕ್ಕಿಂತ ಜಾಸ್ತಿ, 96-97ಕ್ಕಿಂತ ಜಾಸ್ತಿ ವಿಡಿಯೋಗಳನ್ನು ಹಾಕ್ತೇನೆ. 15 ನಿಮಿಷದ ವಿಡಿಯೋ, 1200 ನಿಮಿಷಕ್ಕಿಂತ ಜಾಸ್ತಿ ಇರ್ತದೆ ಕ್ಲಾಸ್ ಅದು. ಸೊ ಹಾಗಾಗಿ ನೀವು ನನ್ನ ಜೊತೆ ಹೀಗೆ ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ನೀವು ಖಂಡಿತವಾಗಿ ಇಂಗ್ಲೀಷ್ನಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ನಿಮಗೆ ನಾಲೆಜ್ ಬರ್ತದೆ. ಇಂಗ್ಲೀಷ್ ಮಾತಾಡುವಾಗಿರುವ ಭಯ ಅಂಜಿಕೆ ಹೋಗ್ತದೆ.